ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ಸಿಎಂ ಪರ ಮಾತಾಡ್ತಾ ಇರುವಂತವರು ಬೇರೆ ಯಾರು ಅಲ್ಲ, ಬಿಜೆಪಿಯ ಶಾಸಕ ಸೋಮಶೇಖರ್ ಸಿಎಂ ಪರವಾಗಿ ಮಾತಾಡ್ತಾ ಇದ್ದಾರೆ. ಒಂದ್ ಕಡೆ ಬಿಜೆಪಿ ಹರಿಹಾಯ್ತಾ ಇದೆ, ಬಿಜೆಪಿಯ ಇತರ ನಾಯಕರುಗಳು ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸೋಮಶೇಖರ್ ಅವರು ಪ್ರಶ್ನಿಸಿದ್ದಾರೆ. ನಾವು ಪ್ರತಿನಿಧಿ ಸುನೀಲ್ ಜೊತೆಗೆ ಸೋಮಶೇಖರ್ ಅವರು ಮಾತಾಡಿದ್ದಾರೆ, ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಬನ್ನಿ ನೋಡೋಣ. ಮಾಜಿ ಸಚಿವರು ಶಾಸಕರಂತೆ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೂಡ ಹಗರಣ ಸಾಕಷ್ಟು ಸದ್ದು ಮಾಡ್ತಾ ಇತ್ತು, ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತಾ ಇತ್ತು, ಇನ್ನೊಂದು ಕಡೆ ತನಿಖೆ ಕೂಡ ಆಗ್ತಾ ಇದೆ. ಲೋಕಾಯುಕ್ತ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಈಗ ಪತ್ರದ ಮೂಲಕ ಹೇಳಿ, ಮೂಡ ಸೈಟ್ ಏನು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧರ್ಮಪತ್ನಿಯವರಿಗೆ ಒಬ್ಬರಿಗೆ ಕೊಟ್ಟಿಲ್ಲ, 100 ಜನ ತೆಗೆದುಕೊಂಡಿದ್ದಾರೆ. ಸರ್ಕಾರದಲ್ಲೂ ಕೂಡ ಈ ಥರ 50% ಸೈಟ್ನ ಡೆವಲಪ್ಡ್ ಸೈಟ್ನ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಆದೇಶ ಕೂಡ ಇದೆ. ಅದೇ ಆದೇಶದ ಪ್ರಕಾರ ಎಲ್ಲರಿಗೂ ಕೊಟ್ಟಂಗೆ ಧರ್ಮಪತ್ನಿಯರಿಗೂ ಕೂಡ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರ ಕೊಟ್ಟಿದ್ದಾರೆ. ಅವಾಗ ಅಪ್ಲೈ ಮಾಡಿದ್ರು ಅವರು. ಬಟ್ ಅವಾಗ ಕಾನೂನು ಬಾಹಿರವಾಗಿದ್ದರೆ ಇದು ರಿಜೆಕ್ಟ್ ಮಾಡ್ಬೋದಾಗಿತ್ತು ಅವತ್ತೇ. ಇಲ್ಲಮ್ಮ, ನಿಮಗೆ ಕೊಡಕ್ಕೆ ಬರೋದಿಲ್ಲ, ಅದು ಕಾನೂನು ಬಾಹಿರ ಅಂತೇಳಿ ಆಫೀಸರ್ಸ್ ಎಲ್ಲ ಸ್ಕ್ರೂಟ್ನಿ ಮಾಡಿದ್ದಾರೆ, ಸರ್ಕಾರ ಸ್ಕ್ರೂಟ್ನಿ ಮಾಡಿದ್ದಾರೆ, 14 ಸೈಟ್ನ ಕೊಟ್ಟಿದ್ದಾರೆ, ಅಲಾಟ್ಮೆಂಟ್ ಮಾಡಿದ್ದಾರೆ, ನೋಂದಣಿ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ 2 ವರ್ಷ ಆದಮೇಲೆ ಅವ್ರಿಗೆ ಕೊಟ್ಟಿರೋದು ಕಾನೂನು ಬಾಹಿರ ಅಂತಕ್ಕಂಥದ್ದು ಹೇಳಿದ್ರೇನು? ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತ? ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಸಿದ್ದರಾಮಯ್ಯವರು ಈಗ ಸೈಟ್ ಅನ್ನು ತಗೊಂಡಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಿರೋದು. ಇದ್ದದ್ದು ಯಾವಾಗ ಇವ್ರೆ? ಕಾಂಗ್ರೆಸ್ ಸರ್ಕಾರ ಇತ್ತ? ಸಿದ್ದರಾಮಯ್ಯನವರು ಇದ್ರ ಮುಖ್ಯಮಂತ್ರಿಗಳಿದ್ರ? ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ, ಬಿಜೆಪಿ ನೇತೃತ್ವದ ಸರ್ಕಾರ ಅವಾಗಿತ್ತು. ಅವಾಗ ಅವ್ರು ರಿಜೆಕ್ಟ್ ಮಾಡಬೇಕಾಯ್ತು. ಅವಾಗಲೇ ಅವರೆಲ್ಲ ಸ್ಕ್ರೂಟ್ನಿ ಮಾಡಿ ಸರ್ಕಾರದ ಆದೇಶದ ಪ್ರಕಾರ ಅವರಿಗೆ 14 ಸೈಟ್ ಕೊಟ್ಟಿದ್ದಾರೆ. ಈಗ ಅದೆಲ್ಲ ಕೊಟ್ಟದ್ದು ಇವರಿಗೆ, ಗಲಾಟೆ ಮಾಡ್ತಾ ಇರೋದು ಇವರೇನೆ. ಅದರಿಂದ ಇವ್ರಿಗೇನು ಬೇರೆ ಏನು ಕೆಲಸ ಇಲ್ಲ, ಸುಮ್ಮನೆ ಅದನ್ನ. ಇನ್ನೊಂದು ಮಾತು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರು ಸುದೀರ್ಘ ರಾಜಕಾರಣದಲ್ಲಿ ಒಂದೇ ಒಂದು ಕಳಂಕ ಇರಲಿಲ್ಲ. ಆಮೇಲೆ ಅವರ ಧರ್ಮಪತ್ನಿಯವರು ಕೂಡ ಯಾವತ್ತೂ ರಾಜಕಾರಣಕ್ಕೆ ಎಂಟ್ರಾದವರಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಅವರ ಹಸ್ತಕ್ಷೇಪನ ಕೂಡ ಅಮ್ಮ ಯಾವತ್ತೂ ಕೂಡ ಮಾಡಲಿಲ್ಲ. ಸಿದ್ದರಾಮಯ್ಯನವ್ರ ಹೆಂಡತಿ ಯಾರು ಅಂತಕ್ಕಂಥದ್ದನ್ನ ಪರಿಚಯನೂ ಕೂಡ ಯಾವ MLAಗಳಿಗೂ ಯಾವ ಮಂತ್ರಿಗಳಿಗೂ ಕೂಡ ಇಲ್ಲ. ಆ ಮಟ್ಟದಲ್ಲಿ ಅವರು ಇದ್ದಂಥವ್ರು. ಬೇಕು ಅಂತಾನೆ ಸಿದ್ದರಾಮಯ್ಯನವ್ರಿಗೂ ಕೆಟ್ಟ ಹೆಸರು ತರ್ತಕ್ಕಂಥದ್ದು, ಅವರ ಧರ್ಮಪತ್ನಿಗೂ ಕೆಟ್ಟ ಹೆಸರು ತರ್ತಕ್ಕಂಥದ್ದನ್ನ ಇವರೆಲ್ಲ ಕೂಡ ವ್ಯವಸ್ಥಿತವಾಗಿ ಅದನ್ನ ಮಾಡಿದ್ರು. ಆಮೇಲೆ ಸಿದ್ದರಾಮಯ್ಯನವ್ರು ಒಬ್ಬರಿಗೆ ಕೊಟ್ಟವ್ರ? ಬೇರೆ ಬೇರೆ 100 ಜನ ಸೈಟ್ ತೆಗೆದುಕೊಂಡಿಲ್ವಾ? ಸೈಟ್ ತಗೊಳ್ದೇನೆ ಯಾರು 50% ಮುಖ್ಯಮಂತ್ರಿಗಳು ಧರ್ಮಪತ್ನಿಯರು ಒಬ್ಬರೇ ತಗೊಂಡಿದ್ರೆ ಹೌದು ಕಾನೂನು ಬಾಹಿರವಾಗಿ ತಗೊಂಡವ್ರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳು ಸೈಟ್ ತಗೊಂಡವ್ರೆ ಅಂತೇಳಿ ಅಪಾದನೆ ಮಾಡಬಹುದಾಗಿತ್ತು. ಎಲ್ಲರೂ ತಗೊಂಡಂಗೆ ಅವರು ತಗೊಂಡವ್ರೆ. ನಾವು ಸಿದ್ದರಾಮಯ್ಯ ಅವ್ರನ್ನ ಸೈಟ್ ವಾಪಸ್ ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇರೋದು ರಾಜೀನಾಮೆನ ಅಂತೇಳಿ ನಿಮ್ಮ ಪಕ್ಷದವ್ರು ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ, ಅಶೋಕ್ ಅವರೆಲ್ಲ ರಾಜೀನಾಮೆ ಕೊಡ್ಬೇಕ್ರಿ. 8,000 10,000 ಬಾಂಡ್ದು ಹೈಕೋರ್ಟ್ ಅಲ್ಲಿ ಆಗಿದೆಯಲ್ಲಪ್ಪ. ಈಗ ಅವರೆಲ್ಲ ರಾಜೀನಾಮೆ ಕೊಡ್ತಾರ? FIR ಆಗಿದೆ, ತನಿಖೆ ನಡೀತದೆ. ಈಗ ಲೋಕಾಯುಕ್ತಕ್ಕೆ ವಹಿಸಿದ್ದಾರೆ, ಲೋಕಾಯುಕ್ತ ತನಿಖೆ ಮಾಡ್ತಾರೆ, ಸತ್ಯಾಂಶ ಏನು ಬರ್ತದೆ. ಅದರಿಂದ ಯಾಕೆ ರಾಜೀನಾಮೆ? ಅವ್ರು ಏನು ಅದು ಬಿಟ್ಟು ಬೇರೆ ಏನು ಕೇಳೋದಿಲ್ಲ. ಡೆವಲಪ್ಮೆಂಟ್ ಮಾಡಿ ಅಂತ ಕಾಂಗ್ರೆಸ್ ಪಕ್ಷ ಇದ್ದಾಗಲೂ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಲ್ಲ, ಈಗಲೂ ಕೂಡ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡೋದಿಲ್ಲ. ಯಾವತ್ತಾರು 2 ವರ್ಷದಿಂದ ಯಾವ್ದಾದ್ರು ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿದಾರ? ಯಾರು ಬಿಜೆಪಿ ಅವರು ಮಾತಾಡಿದಾರ ಅಂತಲ್ಲ? ಹೌದು, ಯಾವ್ದು ಮಾತಾಡಿದ್ದಾರೆ? ಬರೀ ಸಿದ್ದರಾಮಯ್ಯ ರಾಜೀನಾಮೆ ಅಷ್ಟೇನೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಕೂಡ ಏನು ಬಿಜೆಪಿಯವರು ಮುಖ್ಯಮಂತ್ರಿಗಳಾಗ್ತಾರ? ಸುಮ್ಮನೆ ಅದ್ ಬಿಟ್ಟು ಬೇರೆ ಸಿದ್ದರಾಮಯ್ಯ ರಾಜೀನಾಮೆ ಬೇಡ ಅಂತೀರ ಹಾಗಾದ್ರೆ ನೀವು? ಯಾವ ಕಾರಣಕ್ಕೂ ರಾಜೀನಾಮೆ ಕೊಡ್ತಕ್ಕಂತ ಅವಶ್ಯಕತೆ ಇಲ್ಲ. ಇದಿಷ್ಟು ಎಸ್ ಟಿ ಸೋಮಶೇಖರ್ ಅವರ ಮಾತು. ಕ್ಯಾಮರಾಮನ್ ಬಾಲಾಜಿ ಜೊತೆ ಸುನಿಲ್, TV9 ಬೆಂಗಳೂರು.